ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಪೆನ್ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ಇಬ್ಬರ ಬಂಧನ. ಚೇತನ್, ನವೀನ್ ಗೌಡ ಎಸ್ಐಟಿ ವಶಕ್ಕೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಪ್ರಕರಣದ ಸಂತ್ರಸ್ತೆ ಅಪಹರಣ ಕೇಸ್. ಭವಾನಿ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ. ಜೂನ್ 3ರಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ಮತದಾರರು ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು. ಹಿರಿಯ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದು ಎನ್ನಲಾದ ಪೆನ್ ಡ್ರೈವ್ ಹಂಚಿಕೆ ಆರೋಪ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ ನವೀನ್ ಗೌಡ ಹಾಗೂ ಚೇತನ್ ಇಂದು ಹೈಕೋರ್ಟ್ಗೆ ಬಂದಿದ್ದ ವೇಳೆ ಎಸ್ಐಟಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಈ ಮೂಲಕ ಪೆನ್ ಡ್ರೈವ್ ಹರಿಬಿಟ್ಟವರ ಪೈಕಿ ಇಬ್ಬರು ಕಡೆಗೂ ಎಸ್ಐಟಿಗೆ ಸಿಕ್ಕಿಬಿದ್ದಿದ್ದಾರೆ. ಅಶ್ಲೀಲ ವಿಡಿಯೋ ವೈರಲ್ ಮಾಡಿದವರನ್ನ ಬಂಧಿಸದೇ ಇರುವುದಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಅನೇಕರು ಆಕ್ರೋಶ, ಅಸಮಾಧಾನ ಹೊರಹಾಕಿದ್ದರು. ಇದೀಗ ದೂರು ದಾಖಲಾದ ಬರೋಬ್ಬರಿ 1 ತಿಂಗಳ ಬಳಿಕ ಇಬ್ಬರು ಆರೋಪಿಗಳ ಬಂಧನವಾಗಿದೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣ ಗಣನೆ ಎಂದು ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸಂಚಲನ, ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸ್ಆಪ್ ಚಾನೆಲ್ ಫಾಲೋ ಮಾಡಿ ಎಂದು ಫೇಸ್ಬುಕ್ನಲ್ಲಿ ಮೊದಲ ಪೋಸ್ಟ್ ಮಾಡಿದ್ದ. ಅದಾದ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ಎಂದು ಮತ್ತೊಂದು ಪೋಸ್ಟ್ ಹಾಕಿದ್ದ. ಇದನ್ನು ಗಮನಿಸಿದ ಜೆಡಿಎಸ್ ಆ ಪೋಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಏಪ್ರಿಲ್ 23ರಂದೇ ಸೆಂಟ್ ಪೊಲೀಸರಿಗೆ ದೂರು ನೀಡಿತ್ತು. ಪ್ರಕರಣ ದಾಖಲಾಗುತ್ತಿದ್ದಂತೆಯೇ ನವೀನ್ ಗೌಡ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಮಾಡಿಕೊಂಡಿದ್ದ. ಈ ಸಂಬಂಧ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ಆದರೆ ನವೀನ್ ಗೌಡ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಈ ನಡುವೆ ನಾಲ್ವರು ಹಾಸನ ಜಿಲ್ಲಾ ಕೋರ್ಟ್ಗೆ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯು ತಿರಸ್ಕೃತಗೊಂಡಿತ್ತು. ಬಂಧಿತ ನವೀನ್ ಗೌಡ ಬೇಲೂರು ತಾಲೂಕಿನವನು ಅಲ್ಲದೆ ಪ್ರಭಾವಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಎಂದು ಹೇಳಲಾಗುತ್ತಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಸಚಿವರ ಜೊತೆಗೆ ನವೀನ್ ಗೌಡ ಇದ್ದ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿದ್ದವು. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಪ್ರಕರಣದ ಸಂತ್ರಸ್ತೆ ಅಪಹರಣ ಕೇಸ್ ಸಂಬಂಧ ಭವಾನಿ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆಗೆ ಮುಂದೂಡಿದೆ. ಪ್ರಕರಣ ಹಿನ್ನೆಲೆ ಬಂಧನ ಭೀತಿಯಲ್ಲಿದ್ದ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ನಿನ್ನೆ ಅರ್ಜಿ ಸಲ್ಲಿಸಿದ್ದರು. ವಿಚಾರಣೆಗೆ ಇಂದಿಗೆ ಮುಂದೂಡಿಕೆಯಾಗಿದ್ದು, ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಭವಾನಿ ರೇವಣ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ನಾಳೆಗೆ ಮುಂದೂಡಿದ್ರು. ಭವಾನಿ ರೇವಣ್ಣರನ್ನ ಈವರೆಗೂ ಆರೋಪಿಯನ್ನಾಗಿ ಮಾಡಿಲ್ಲ, ಎಫ್ಐಆರ್ನಲ್ಲಿ ಸೇರಿಸದೆ ಬಂಧಿಸಬಾರದು ಎಂದೇನಿಲ್ಲ. ಆದರೆ ಮಧ್ಯಂತರ ಜಾಮೀನು ಪರಿಗಣಿಸಲು ಏನಾದರೂ ದಾಖಲೆ ಬೇಕು, ಎಸ್ಐಟಿ ಮೊದಲು ಆಕ್ಷೇಪಣೆ ಸಲ್ಲಿಸಲಿ ಎಂದು ತಿಳಿಸಿ ಮುಂದೂಡಿದ್ರು. ಇದೇ ತಿಂಗಳ 30ರಂದು ವಿವಿಧ ಬೇಡಿಕೆ ಮುಂದಿಟ್ಟು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಹೋರಾಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಎಂದು ಹಿರಿಯ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯವಾಗಿ ದೇಶದಲ್ಲಿ ಅತಿದೊಡ್ಡ ಸ್ಕ್ಯಾಂಡಲ್ ಲೈಂಗಿಕ ಹಗರಣದ ಆರೋಪ ಹೊತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು. ಹಾಗೆಯೇ 10 ಮಹಿಳೆಯರ ಮಾನಹಾನಿ ಆಗುವ ಪೆನ್ ಡ್ರೈವ್ ಹಂಚಿಕೆ ಮಾಡಿರುವ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನೊಂದಿರುವ ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳುವುದರ ಜೊತೆಗೆ ಸೂಕ್ತ ಪರಿಹಾರ ನೀಡಬೇಕು. ಬೃಹತ್ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಹೋಂವರ್ಕ್ ಮಾಡಿದ್ದೇವೆ, ಅನೇಕರನ್ನ ಸಂಪರ್ಕ ಮಾಡಿದ್ದೇವೆ. ನಗರ ಜಿಲ್ಲೆಯಿಂದ ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆಗಳಿಂದಲೂ ದೇವನೂರು ಮಹಾದೇವ, ಚುಕ್ಕಿ ನಂಜುಂಡಸ್ವಾಮಿ, ಬರಗೂರು ರಾಮಚಂದ್ರಪ್ಪ, ಮಾವಳ್ಳಿ ಶಂಕರ್ ಅವರಲ್ಲದೆ ಹಿರಿಯ ದಲಿತ ಮುಖಂಡರು, ಸಾಹಿತಿಗಳು, ಮಹಿಳಾ ಹೋರಾಟಗಾರ್ತಿಯವರು, ವಿದ್ಯಾರ್ಥಿಗಳು ಸೇರಿ ಸುಮಾರು 10,000 ಮಂದಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಏನು ಪ್ರಜ್ವಲ್ ರೇವಣ್ಣ ಅವರು ನಡೆಸಿರೋಂಥ ಲೈಂಗಿಕ ರಾಸಲೀಲೆ ಮತ್ತು ಈ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ಹಂಚಿರೋರ ವಿರುದ್ಧ ಅವ್ರನ್ನ ಬಂಧನೆ ಮಾಡಬೇಕು, ಅವ್ರನ್ನ ಕಾನೂನಿನ ಅಡಿಗೆ ತರಬೇಕು ಅಂತ ಹೇಳಿ ಏನು 30ನೇ ತಾರೀಕು ಜನಪರ ಚಳುವಳಿಗಳು ಹಮ್ಮಿಕೊಂಡಿರೋಂಥ ಒಂದು ಬೃಹತ್ತಾದ ಹೋರಾಟದ ನಡೆಗೆ ಹಾಸನದ ಕಡೆಗೆ ಅನ್ನುವಂಥ ಘೋಷವಾಕ್ಯದೊಂದಿಗೆ ನಾವೀಗಾಗಲೇ ಬಹಳಷ್ಟು ಹೋಮ್ವರ್ಕನ್ನು ಮಾಡಿದ್ದೀವಿ. ಈ ರಾಜ್ಯದ ಎಲ್ಲ ಮನುಷ್ಯತ್ವ ಇರೋಂಥವರು, ಸಮಾಜಮುಖಿ ಚಿಂತಕರು, ಹೋರಾಟಗಾರರು, ಸಾಹಿತಿಗಳು, ಬರಹಗಾರರು, ಮಹಿಳೆಯ ಪರವಾಗಿ ಧ್ವನಿ ಮಾಡೋಂಥ ಮಹಿಳಾ ಸಂಘಟನೆಯ ಮಹಿಳಾ ಜನವಾದಿ ಸಂಘಟನೆಗಳ ಮಹಿಳೆಯರು, ನಾಯಕಿಯರು ಮತ್ತು ದಲಿತ ಸಂಘರ್ಷ ಸಮಿತಿಯ ಎಲ್ಲ ರಾಜ್ಯದ ಮುಖಂಡರುಗಳು, ರೈತ ಸಂಘದ ಮುಖಂಡರುಗಳು
ಸೋಮಶೇಖರ್ ಮಾತನಾಡಿ, ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ. ಇಂದು ಹೊನ್ನಾಪುರ ಸೇರಿದಂತೆ ಹಲವು ರಾಜ್ಯ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಇದೊಂದು ಐತಿಹಾಸಿಕ ಹೋರಾಟ ಆಗಲಿದೆ. ಸುಮಾರು 120 ಸಂಘಟನೆ ಬೆಂಬಲ ನೀಡುತ್ತಿವೆ. ಪ್ರಜ್ವಲ್ ಬರುತ್ತೇನೆ ಎಂದು ಹೇಳಿದರು. 30ರ ಹೋರಾಟ ನಿಲ್ಲದು. ಆತ ಶರಣಾಗದಿದ್ದರೆ ಸರ್ಕಾರದ ವಿರುದ್ಧವೂ ಪ್ರತಿಭಟನೆ ಮಾಡಲಾಗುವುದು. ಆತನನ್ನ ಜೈಲಿಗೆ ಕಳಿಸಬೇಕು. ಪ್ರಜ್ವಲ್ ಮೇಲೆ ಅಟ್ರಾಸಿಟಿ ಕೇಸ್ ಸಹ ಹಾಕಬೇಕು. ನೊಂದ ಮಹಿಳೆಯರಿಗೆ ಸಾಂತ್ವನ ಜೊತೆಗೆ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಜನಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಪ್ರಜ್ವಲ್ ರೇವಣ್ಣನವರ ಬಂಧನಕ್ಕೆ ಆಗ್ರಹಿಸಿ ಮತ್ತು ಒಟ್ಟು ಲೈಂಗಿಕ ಏನು ಅತ್ಯಾಚಾರ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಬೃಹತ್ ಪ್ರಮಾಣದಲ್ಲಿ ಖಂಡಿಸಬೇಕು ಮತ್ತು ಇದನ್ನು ಪ್ರತಿರೋಧ ಒಡ್ಡಬೇಕು ಅನ್ನೋ ಹಿನ್ನೆಲೆ ಒಳಗಡೆ 30ನೇ ತಾರೀಕಿನ ಹೋರಾಟ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ HK ಸಂದೇಶ್ ಅವರು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಮುಖಂಡರಾದ ಮಲ್ಲಪ್ಪ, ವಿಜಯಕುಮಾರ್, ಪೃಥ್ವಿ, ರಾಜಶೇಖರ್, ಪ್ರಕಾಶ್ ಇದ್ದರು. ಜೂನ್ 3ರಂದು ವಿಧಾನ ಪರಿಷತ್ ಚುನಾವಣೆ ನಾನು ಸ್ಪರ್ಧೆ ಮಾಡಿದ್ದು ಮತದಾರರು ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು ಎಂದು ಹಿರಿಯ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈವರೆಗೂ ಗೆಲುವಿಗಿಂತ ಸೋಲು ಜಾಸ್ತಿ ಕಂಡಿದ್ದೇನೆ. ರಾಜಿ ಮಾಡಿಕೊಂಡಿದ್ದರೆ ನಾನು ಏನು ಬೇಕಾದರೂ ಆಗಬಹುದಾಗಿತ್ತು. ವಿಧಾನ ಪರಿಷತ್ತನ್ನ ಗೌರವ ಸ್ಥಾನದಲ್ಲಿ ಕಾಣಬೇಕು. ಅದಕ್ಕಾಗಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಶಿಕ್ಷಕರ ಬೇಡಿಕೆಗಳು ಸಾಕಷ್ಟಿವೆ. ಶಿಕ್ಷಕರ ಪರವಾಗಿ ಮೇಲ್ಮನೆಯಲ್ಲಿ ಹೋರಾಟ ಮಾಡಲು ನಾನು ಸಿದ್ಧನಿದ್ದೇನೆ. ಮೊದಲ ಪ್ರಾಶಸ್ತ್ಯ ಮತ ಕೊಟ್ಟು ತಮ್ಮನ್ನ ಬೆಂಬಲಿಸಿ. ಇಂದು ಉತ್ತಮ ವ್ಯಕ್ತಿತ್ವವುಳ್ಳ ಜನ ಕಡಿಮೆಯಾಗಿದ್ದಾರೆ. ನಾನು ಕರ್ನಾಟಕ ಬಿಟ್ಟು ಅಲ್ಲಾಡಲಿಲ್ಲ. ಯಾವುದೇ ರಾಜಿ ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ. ಅಧಿಕಾರಕ್ಕಾಗಿ ಆಸೆ ಪಡಲಿಲ್ಲ. ಪರಿಷತ್ನಲ್ಲಿ 75 ಜನ ಇದ್ದಾರೆ. ಅದರ ಗೌರವ ಕಾಪಾಡುವುದು ಕರ್ತವ್ಯ. ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಟ್ಟು 21,000 ಮತದಾರರಿದ್ದಾರೆ. ಮೈಸೂರಿನಲ್ಲಿ ಹೆಚ್ಚಿದ್ದಾರೆ. ಎಲ್ಲರಿಗೂ ಸಂದೇಶದ ಮೂಲಕ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಎಂದು ಮನವಿ ಮಾಡಿದರು. ವಿಧಾನ ಪರಿಷತ್ತು ಅದು ಮೇಲ್ಮನೆ. ನಮ್ಮ ರಾಜ್ಯದಲ್ಲಿ ಶಾಸನಸಭೆ ಅದು ಕೆಳಮನೆ ಅಂತ ಹೇಳ್ತಾರೆ. ಇದು ಮೇಲ್ಮನೆ. ಮೇಲ್ಮನೆಗೆ ಅಷ್ಟೇ ಎತ್ತರವಾದವರು ಹಿರಿಯರು ಬಹಳ ಜನ ಹಿಂದೆ MPL ಶಾಸ್ತ್ರಿ ಇದ್ದರು, JB ಮಲ್ಲಾರಾಧ್ಯ ಇದ್ದರು, ಅದು ಮೊದಲನೇ ಸಭಾಪತಿ KT ಭಾಷ್ಯಂ ಮೊದಲನೇ ಸಭಾಪತಿ, AK ಸುಬ್ಬಯ್ಯ ಇದ್ದರು, ಬಹಳ ಜನ ಅದ್ಭುತವಾದಂಥ ಜನ ಇದ್ದರು. ಇವತ್ತೆಲ್ಲ ಖಾಲಿ ಆಗಿಬಿಟ್ಟಿದೆ ವಿಧಾನ ಪರಿಷತ್ನಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಆಪ್ತ ಕಾರ್ಯದರ್ಶಿ ರಾಘವೇಂದ್ರ ಸೇರಿದಂತೆ ಮೊದಲಾದವರಿದ್ದರು. ಸರ್ಕಾರಿ ಶಾಲೆ, ಕಾಲೇಜು, ಪದವಿ ಕಾಲೇಜು ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಖಾಲಿ ಇರುವ ಕಾಯಂ ಹುದ್ದೆ ಭರ್ತಿ, ಮೂಲಭೂತ ಸೌಕರ್ಯ ಕಲ್ಪಿಸುವುದು, ಶಿಕ್ಷಕರ ಹಲವು ಸಮಸ್ಯೆಗಳಿಗೆ ಸ್ಪಂದಿಸುವ ಇರಾದೆಯಿಂದ ವಿಧಾನ ಪರಿಷತ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿರುವುದಾಗಿ ಸ್ವತಂತ್ರ ಅಭ್ಯರ್ಥಿ ನಾಗಮಲ್ಲೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕ ಮತದಾರರು ತಮಗೆ ಪ್ರಥಮ ಪ್ರಾಶಸ್ತ್ಯ ಮತ ನೀಡುವ ಮೂಲಕ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಬೇಕು. ನಾನು 30 ವರ್ಷಗಳ ವೃತ್ತಿ ಜೀವನದಲ್ಲಿ ಶಿಕ್ಷಕರ ಸಮಸ್ಯೆ ಏನು ಎಂಬುದನ್ನು ತಿಳಿದಿದ್ದೇನೆ. ಉಪನ್ಯಾಸಕ, ಪ್ರಾಂಶುಪಾಲ, ಉಪನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಈ ಅವಧಿಯಲ್ಲಿ ಉಪನ್ಯಾಸಕರ ಹಾಗೂ ಶಿಕ್ಷಕ ಬಂಧುಗಳ ಸಮಸ್ಯೆಯನ್ನ ಸ್ವತಃ ಅನುಭವಿಸಿದ್ದೇನೆ. ನೋವು ಉಂಡವರಿಗೆ ನೋವಿನ ಅರಿವಿರುವುದು ಎಂಬ ನಾಣ್ಣುಡಿಯಂತೆ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅಭ್ಯರ್ಥಿಯಾಗಿದ್ದೇನೆ. ಶಿಕ್ಷಕ ಹಾಗೂ ಉಪನ್ಯಾಸಕರ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ನೀಡಬೇಕಿದೆ. ಶಿಕ್ಷಕ ವೃತ್ತಿ ಧರ್ಮಕ್ಕೆ ಘನತೆ ತಂದುಕೊಡುವ ಉದ್ದೇಶ ನನ್ನದಾಗಿದೆ ಎಂದು ಹೇಳಿದರು. ನಾನು ನಾಗಮಲ್ಲೇಶ್. ನಾನು ಮೂಲತಃ ಮೈಸೂರು ವಾಸಿ. ನಾನು ನನ್ನ ಪದವಿಯನ್ನು ನಾನು MSc ಬಾಟ್ನಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಹಾಗೆ MPhil ಇನ್ ಸೀಡ್ ಟೆಕ್ನಾಲಜಿ ಅದು ಕೂಡ ನಾನು ಮೈಸೂರಲ್ಲಿ ಮುಗಿಸಿ ನಂತರ 1993ರಲ್ಲಿ ನಾನು ಜೀವಶಾಸ್ತ್ರ ಉಪನ್ಯಾಸಕನಾಗಿ ಸರ್ಕಾರಿ ಸೇವೆಗೆ ಸೇರಿ 16 ವರ್ಷಗಳ ಕಾಲ ನಾನು ಉಪನ್ಯಾಸಕನಾಗಿ, 12 ವರ್ಷಗಳ ಕಾಲ ನಾನು ಪ್ರಾಂಶುಪಾಲರಾಗಿ, 2.5 ವರ್ಷಗಳ ಕಾಲ ನನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಚಾಮರಾಜನಗರ ಹಾಗೂ ಮೈಸೂರಲ್ಲಿ ಸೇವೆಯನ್ನು ಸಲ್ಲಿಸಿ ಕಳೆದ ವರ್ಷ ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ. ನನ್ನ ಈ ಸೇವಾವಧಿಯಲ್ಲಿ, ಈ ಸುದೀರ್ಘವಾಗಿ ನಾನು 30 ವರ್ಷಗಳ ಸೇವಾವಧಿಯಲ್ಲಿ ಶಾಲಾ ಕಾಲೇಜುಗಳು ಮತ್ತು ಹಾಗೆ ಶಿಕ್ಷಕ ಬಂಧುಗಳಿಗೆ ಆಗ್ತಕ್ಕಂಥ ತೊಂದರೆಗಳು, ಸಮಸ್ಯೆಗಳು ಇವೆಲ್ಲವನ್ನು ಕೂಡ ನಾನು ಹತ್ತಿರದಿಂದ ಬಲ್ಲವನಾಗಿದ್ದೇನೆ.
ಯಾಕೆಂದರೆ ನನ್ನ ಪ್ರತಿ ಹಂತದಲ್ಲೂ ಅಂದರೆ ಉಪನ್ಯಾಸಕನಾಗ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಉಪನಿರ್ದೇಶಕರಾಗಿ ಈ ಮೂರಲ್ಲೂ ಕೂಡ ನಾನು ಸೇವೆ ಸಲ್ಲಿಸಿರೋದ್ರಿಂದ ಹಂತವಾಗಿ ಈ ಶಿಕ್ಷಕರ ಸಮಸ್ಯೆ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನನ್ನದೊಂದು ಪ್ರಯತ್ನ ಅಂತಲೇ ಹೇಳಿ ನಾನು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ವಿದ್ಯಾರ್ಥಿನಿಯರು ಫೇಸ್ಬುಕ್, ಇನ್ಸ್ಟಾಗ್ರಾಂನಂತಹ ಸಾಮಾಜಿಕ ಜಾಲತಾಣಗಳ ವ್ಯಾಮೋಹಕ್ಕೆ ತುತ್ತಾಗದೆ ತಮ್ಮ ಜವಾಬ್ದಾರಿಯನ್ನು ಅರಿತು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಟಿಸಿ ತಾರನಾಥ ಕಿವಿ ಮಾತು ಹೇಳಿದರು. ನಗರದ ಎಂಜಿ ರಸ್ತೆಯಲ್ಲಿನ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ, ರೆಡ್ ಕ್ರಾಸ್, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಎನ್ಎಸ್ಎಸ್ ಮತ್ತು ಕ್ರೀಡಾ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲಿ ಬೆಳಕು ಇರುತ್ತದೋ ಅಲ್ಲಿ ಕತ್ತಲೆಗೆ ಅವಕಾಶವಿಲ್ಲ, ಎಲ್ಲಿ ಜ್ಞಾನವಿರುತ್ತದೆಯೋ ಅಲ್ಲಿ ಅಜ್ಞಾನಕ್ಕೆ ಅವಕಾಶವಿಲ್ಲ. ಹೀಗಾಗಿ ಹೆಣ್ಣು ಮಕ್ಕಳು ವಿದ್ಯೆ ಕಲಿತರೆ ಅವರ ಇಡೀ ಕುಟುಂಬ ಶಿಕ್ಷಿತರಾಗುತ್ತದೆ. ಜ್ಞಾನ ಮತ್ತು ಕ್ರಿಯಾಶಕ್ತಿ ಸಮ್ಮಿಲನಗೊಂಡು ವಿದ್ಯಾರ್ಥಿಗಳು ಇಚ್ಛೆ ಪಟ್ಟರೆ ಸಾಧನೆ ಸಾಧ್ಯವಾಗಲಿದೆ. ಹೀಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ವಿಶೇಷವಾದ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಂಡು ಶ್ರಮ ಪಟ್ಟರೆ ಅಸಾಧ್ಯ ಅನ್ನೋ ಪದವೇ ಇರೋದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಕಾರ್ಯಪ್ರವೃತ್ತರಾಗಬೇಕು ಎಂದರು. ಹೇಗೆ ಸೂರ್ಯನ ಶಕ್ತಿ ಮತ್ತು ಬೆಳಕು ಈ ಜಗತ್ತಿನ ಸರ್ವ ಚಟುವಟಿಕೆಗಳಿಗೆ, ಭೌತಿಕ ಚಟುವಟಿಕೆಗಳಿಗಿರ್ಬೋದು, ರಾಸಾಯನಿಕ ಕ್ರಿಯೆಗಳಿರ್ಬೋದು, ಜೈವಿಕ ಕ್ರಿಯೆಗಳಿರ್ಬೋದು, ಚಟುವಟಿಕೆಗಳಿರ್ಬೋದು, ಎಲ್ಲದಕ್ಕೂ ಕಾರಣ ಸೂರ್ಯನ ಶಕ್ತಿ. ಹಾಗೆ ಇದೊಂದು ಪಯಣ ಜೀವನದಲ್ಲಿ. ವಿದ್ಯಾರ್ಥಿ ದಶೆ ಬಹಳ ಅತ್ಯಮೂಲ್ಯವಾದದ್ದು. ಈ ಸಮಯ ಏನು ಕಳೀತಾ ಇದ್ದೀರಿ ವಿದ್ಯಾರ್ಥಿ ಜೀವನವನ್ನು, ಅದು ಮುಂದೆಂದೂ ನಮಗೆ ಸಿಗೋದಿಲ್ಲ, ಯಾವತ್ತೂ ಬರೋದಿಲ್ಲ. ಒಂದು ಒಳ್ಳೆ ನೆನಪಾಗಿಸ್ಕೊಳ್ಬೇಕು. ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಬಹಳ ಆಶಯಗಳನ್ನು ಇಟ್ಟುಕೊಂಡು ನಮ್ಮನ್ನು ಇಲ್ಲಿ ಕಳಿಸಿರ್ತಾರೆ. ನನಗೆ ತುಂಬ ಸಂತೋಷ ಅನಿಸ್ತದೆ. ಈ ಕಾಲೇಜು 2006ರಲ್ಲಿ ಆರಂಭ ಆಯಿತು ಅಂತ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು. ಎಂಥ ಒಂದು ಅದ್ಭುತವಾದ ಕೊಡುಗೆನ ಸಮಾಜಕ್ಕೆ ಈ ಕಾಲೇಜು ಕೊಟ್ಟಿದೆ ಅಂತ ವಿಚಾರ ಮಾಡಿ ಒಂದು ಕ್ಷಣ. ಈ ಕಾಲೇಜ್ ಅಸ್ತಿತ್ವದಲ್ಲಿದ್ದರೆ ಇಷ್ಟು ಜನ ಇಲ್ಲಿ ಕುಂತು ಈ ಕಾರ್ಯಕ್ರಮವನ್ನು ಭಾಗವಹಿಸ್ಲಿಕ್ಕಾಗ್ತದೆ, ವಿದ್ಯಾರ್ಜನೆ ಮಾಡ್ಲಿಕ್ಕಾಗ್ತದೆ. ನೀವೆಲ್ಲರೂ ಕೂಡ ಸಮಾಜಕ್ಕೆ ಒಂದು ಶಕ್ತಿ, ಒಂದು ಕುಟುಂಬಕ್ಕೆ ಶಕ್ತಿ. ಒಬ್ಬ ಹೆಣ್ಣು ಮಗಳು ವಿದ್ಯೆಯನ್ನು ಕಲಿತ ಕಾರ್ಯಕ್ರಮದಲ್ಲಿ ಹಾಸನ ವಿಶ್ವವಿದ್ಯಾಲಯದ ಕುಲಸಚಿವ ಪ್ರೊಫೆಸರ್ ಪುಟ್ಟಸ್ವಾಮಿ, ಶಾಂತಿಗ್ರಾಮ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕಿ ಎನ್ ಶೈಲಜಾ, ಪ್ರಾಂಶುಪಾಲರಾದ ಡಾಕ್ಟರ್ ಕೆಜಿ ಕವಿತಾ, ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಕೆಬಿ ಆಶಾ, ಎನ್ಎಸ್ಎಸ್ ಸಂಚಾಲಕ ಯೋಗೇಶ್ ಸೇರಿದಂತೆ ಇತರರಿದ್ದರು. ಮೃತ ಅರ್ಜುನ ಆನೆಯ ಹೆಸರಿನಲ್ಲಿ ಹಣ ವಸೂಲಾತಿ ಮಾಡಲು ಹಾಗೂ ಸ್ಮಾರಕವನ್ನ ನಿರ್ಮಾಣ ಮಾಡಲು ಮುಂದಾಗಿರುವ ಎಚ್ಡಿ ನವೀನ್ ಎಂಬ ವ್ಯಕ್ತಿಯ ವಿರುದ್ಧ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷನಾಗಿದ್ದು ಸಮಾಜದಲ್ಲಿ ಆಗುತ್ತಿರುವ ದೌರ್ಜನ್ಯ ಹಾಗೂ ವಂಚನೆಯನ್ನ ಖಂಡಿಸಿ ಸಾರ್ವಜನಿಕರ ಹಿತವನ್ನ ಕಾಯಲು ನಾನು ಸದಾ ಸಿದ್ಧನಿರುತ್ತೇನೆ. 6 ತಿಂಗಳ ಹಿಂದೆ ಸಕಲೇಶಪುರ ತಾಲೂಕು ಎಸಳೂರು ವಲಯ ಅರಣ್ಯದಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಕಾಡಾನೆಯ ದಾಳಿಗೆ ಅರ್ಜುನ ಎಂಬ ಆನೆಯು ಬಲಿಯಾಗಿದೆ. ಅದರ ಸಮಾಧಿಯನ್ನ ಎಸಳೂರು ಬಳಿಯ ದಬ್ಬಳ್ಳಿಕಟ್ಟೆ ಅರಣ್ಯದಲ್ಲಿ ಮಾಡಲಾಗಿರುತ್ತದೆ. ಆದರೆ ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ನವೀನ್ ಎಂಬ ವ್ಯಕ್ತಿ ಅರ್ಜುನ ಆನೆಯ ಸಾವನ್ನ ತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಅರ್ಜುನ ಪಡೆ ಕರ್ನಾಟಕ ಎಂಬ ವಾಟ್ಸ್ಆಪ್ ಗ್ರೂಪ್ ಖಾತೆಯನ್ನ ಹಾಗೂ ನವೀನ್ ಬಳ್ಳಿ ಎಂಬ ಇನ್ಸ್ಟಾಗ್ರಾಂ ಖಾತೆಯನ್ನ ಹೊಂದಿದ್ದು ಅದರಲ್ಲಿ ಮೃತ ಅರ್ಜುನ ಆನೆಯ ಕುರಿತಾಗಿ ನಾನು ಹೋರಾಟ ಮಾಡುತ್ತೇನೆ ಎಂದು ಸುಳ್ಳು ವರದಿಗಳನ್ನು ಹಬ್ಬಿಸುತ್ತಾ ಜನರಿಂದ ಲಕ್ಷಾಂತರ ರು ಹಣವನ್ನು ವಸೂಲಿ ಮಾಡಿ ಜನರಿಗೆ ವಂಚಿಸಿದ್ದಾನೆ. ಆದ್ದರಿಂದ ಈತನ ವಂಚನೆಯನ್ನ ತಪ್ಪಿಸಲು ಆದಷ್ಟು ಬೇಗ ನವೀನ್ ರವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಹಾಗೂ ಆತನಿಗೆ ಬೆನ್ನೆಲುಬಾಗಿರುವ ಅಧಿಕಾರಿಗಳ ವಿರುದ್ಧವಾಗಿಯೂ ಸಹ ಕ್ರಮ ಕೈಗೊಳ್ಳುವುದು ಅಗತ್ಯ ಎಂದರು. ವಿಚಾರ ಸಂಪೂರ್ಣವಾಗಿ ಹೇಳ್ತೀನಿ. ಏನು ಇವಾಗೊಂದು 5-6 ತಿಂಗಳ ಹಿಂದೆ ನಾವು 8 ಬಾರಿ ದಸರಾದಲ್ಲಿ ಅಂಬಾರಿ ಹೊತ್ತಂಥ ಅರ್ಜುನ ಆನೆ ಕಳ್ಕೊಳ್ತೀವಿ ಅನ್ನೋದು ತಾವೆಲ್ಲರೂ ನೋಡಿದರೆ, ತಾವೆಲ್ಲರೂ ಸುದ್ದಿ ಮಾಡಿದ್ದೀರಾ. ಆದರೆ ಕಳ್ಕೊಂಡ್ರೂ ಸಹ ಅದರ ಹೆಸರಿನಲ್ಲಿ ಇವತ್ತು ಅಕ್ರಮ ನಡೀತಾ ಇದೆ. ಯಾವ ರೀತಿ ಅಂದರೆ ಸ್ಮಾರಕನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೆಲವು ಯುವಕರು, ಅದರಲ್ಲೂ ಮುಖ್ಯವಾಗಿ ನವೀನ್ ಎಂಬ ಯುವಕ, ಹೆಚ್ಡಿಕೋಟೆ ಯುವಕ, ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿ ತಾತ್ಕಾಲಿಕ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಆ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ಚಂದ ವಸೂಲಿ ಮಾಡ್ತಾ ಇರ್ತಾನೆ. ಅದರಲ್ಲಿ ಈಗಾಗಲೇ ಆಲ್ರೆಡಿ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗಿದೆ. ನಮಗೆ ಸಾಧ್ಯ ಆದಷ್ಟು ದಾಖಲಾತಿಗಳನ್ನು
ತಮಗೆ ಒದಗಿಸಿದ್ದೀನಿ. ಇಲ್ಲಿರ್ತದೆ, ಎಲ್ಲ ಕೊಡ್ತೀನಿ. ಎಳೆಯಾಗಿ ನಿಮಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ವಿಪರ್ಯಾಸ ಏನಪ್ಪ ಅಂದರೆ, ನಮಗೊಂದು ಅನುಮಾನ ಮೂಡಿದೆ. ಇದರಲ್ಲಿ ನಮ್ಮ ಸಕಲೇಶ್ಪುರ ಫಾರೆಸ್ಟ್ ಇಲಾಖೆ ಇದ್ರ ಜೊತೆ ಕೈ ಜೋಡಿಸಿದೆ ಅನ್ನೋದು ನಮ್ಮ ಆರೋಪ ಇದೆ. ಯಾಕಂದರೆ ಈ ನವೀನ್ ಅನ್ನೋವನ್ನು ನಾವು ಸಂಪರ್ಕ ಮಾಡ್ತೀವಿ. ಸಂಪರ್ಕ ಮಾಡಿದಾಗ ಇಲ್ಲ, ನಮಗೆ ACF ಅವರು ಸ್ಮಾರಕ ನಿರ್ಮಾಣದ ಮಾಡಲಿಕ್ಕೆ ಒಳಗೆ ಕಳಿಸ್ಕೊಟ್ರು, ತಾತ್ಕಾಲಿಕವಾಗಾದರೆ ಕಟ್ಟಿ ಸಿಮೆಂಟ್ ಹಾಕಬೇಡಿ ಅಂತ ಹೇಳ್ತಾರೆ. ನಾವು ಇದೆಲ್ಲ ತಿಳಿದ ಮೇಲೆ ACF ಅವ್ರನ್ನೂ ಸಹ ಹೋಗಿ ಸಂಪರ್ಕ ಮಾಡಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಮಳಲಿ, ತಾಲೂಕು ಉಪಾಧ್ಯಕ್ಷ ತೇಜಸ್ ಗೌಡ, ತಾಲೂಕು ಉಸ್ತುವಾರಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ CC ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578808 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ, ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬೇಲೂರು ಪಟ್ಟಣದ ಪುರಿಭಟ್ಟಿ ಬೀದಿ ಹಾಗೂ ಮೀನು ಮಾರ್ಕೆಟ್ ಬಳಿ ಪುರಸಭೆ ವತಿಯಿಂದ ಸೊಳ್ಳೆ ಕ್ರಿಮಿನಾಶಕ ಸಿಂಪಡಿಸಲಾಯಿತು. ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಇಂದು ಮಾತನಾಡಿ, ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಡೆಂಗ್ಯೂ, ಮಲೇರಿಯಾ ಇನ್ನಿತರ ಕಾಯಿಲೆಗಳು ಹೆಚ್ಚಾಗಿ ವ್ಯಾಪಿಸುತ್ತಿದ್ದು, ಕೂಡಲೇ ತಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಜಾಗಗಳನ್ನು ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ಸ್ವಚ್ಛತೆ ಮಾಡಿಕೊಳ್ಳಬೇಕು. ಪ್ರತಿನಿತ್ಯ 23 ವಾರ್ಡ್ಗಳಲ್ಲಿ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡುತ್ತಿದ್ದರೂ ಸಹ ಸಾರ್ವಜನಿಕರು ಹಾಗೂ ಸ್ಥಳೀಯ ನಿವಾಸಿಗಳು ಕಸವನ್ನ ಚರಂಡಿ ಇನ್ನಿತರ ಕಡೆ ಹಾಕುವ ಮೂಲಕ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದಾರೆ. ಈಗಾಗಲೇ ನಮ್ಮ ನೀರು ಸರಬರಾಜು ಮಾಡುವ ನೌಕರರಿಗೆ ಪ್ರತಿನಿತ್ಯ ನೀರನ್ನು ಸರಬರಾಜು ಮಾಡಲು ಸೂಚಿಸಲಾಗಿದ್ದು, ನೀರನ್ನು ಡ್ರಮ್ ಹಾಗೂ ಟ್ಯಾಂಕ್ಗಳಲ್ಲಿ ಶೇಖರಣೆ ಮಾಡದಂತೆ ಎಚ್ಚರ ವಹಿಸಬೇಕು. ಅಲ್ಲದೆ ದಿನದಿಂದ ದಿನಕ್ಕೆ ಪಟ್ಟಣದ ಕೆಲವು ವಾರ್ಡ್ಗಳಲ್ಲಿ ಡೆಂಗ್ಯೂ ಪ್ರಕರಣ ವ್ಯಾಪಕವಾಗುತ್ತಿದ್ದು, ಅದನ್ನು ನಿಯಂತ್ರಿಸಲು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು, ಆರೋಗ್ಯ ಇಲಾಖೆ ನಮ್ಮ ಜೊತೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಬೇಲೂರು ಪುರಸಭಾ ವ್ಯಾಪ್ತಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಈಗಾಗಲೇ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪುರಸಭಾ ಪೌರ ಕಾರ್ಮಿಕರು ಚರಂಡಿಗಳನ್ನೆಲ್ಲ ಹೂಳೆತ್ತಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ದೇವೆ ಹಾಗೂ ಸ್ವಚ್ಛತೆಗೆ ಆದ್ಯತೆಗಳನ್ನು ಕೊಡ್ತಾ ಇದ್ದೇವೆ. ಅಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಸ್ಪ್ರೇಯಿಂಗನ್ನು ನಮ್ಮ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಇದರೊಂದಿಗೆ ಸಾರ್ವಜನಿಕರಿಂದ ಮನವಿ ಏನಂತೇಳಿದ್ರೆ, ಸೊಳ್ಳೆ ಉತ್ಪತ್ತಿಯಾಗದಂತೆ ನೀರುಗಳನ್ನು ಶೇಖರಣೆ ಮಾಡುವಾಗ ಪ್ರತಿ ವಾರ ಅದನ್ನು ತೆಗೆಯುವಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೂ ಬೊಂಡ ಚಿಪ್ಪು ಟೈರ್ಗಳನ್ನು ಕವುಚಿ ಹಾಕಿರುವಂಥ ಕೆಲಸಗಳನ್ನು ಪಬ್ಲಿಕ್ನವರು ಮಾಡಬೇಕು. ಮತ್ತು ಎಲ್ಲ ತ್ಯಾಜ್ಯವನ್ನು ನಮ್ಮ ಪುರಸಭಾ ಆರೋಗ್ಯಾಧಿಕಾರಿ ಲೋಹಿತ್ ಮಾತನಾಡಿ, ಮುಖ್ಯಾಧಿಕಾರಿಗಳ ಆದೇಶದ ಮೇರೆಗೆ ಹಾಗೂ ಸಾರ್ವಜನಿಕರ ಮನವಿಯಂತೆ ಪುರಸಭೆಯ ಎಲ್ಲ 23 ವಾರ್ಡ್ಗಳಲ್ಲಿ ಸೊಳ್ಳೆ ನಿಯಂತ್ರಿತ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಲಾಗುತ್ತಿದ್ದು, ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ. ಕೆಲವು ವಾರ್ಡ್ಗಳಲ್ಲಿ ತ್ಯಾಜ್ಯ ಹಾಗೂ ಇನ್ನಿತರ ವಸ್ತುಗಳನ್ನು ಚರಂಡಿಗೆ ಹಾಕುತ್ತಿರುವುದರಿಂದ ಕಸ ಶೇಖರಣೆಯಾಗಿ ಸೊಳ್ಳೆಗಳ ಉತ್ಪತ್ತಿಯಾಗುತ್ತಿದೆ. ಯಾರೂ ಸಹ ಚರಂಡಿಗೆ ಕಸ ಹಾಕದೆ ಪುರಸಭೆಯಿಂದ ಬರುವ ವಾಹನಗಳಿಗೆ ಹಾಕುವಂತೆ ಮನವಿ ಮಾಡಿದರಲ್ಲದೆ, ನಮ್ಮ ಪೌರ ಕಾರ್ಮಿಕರೊಂದಿಗೆ ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು ಎಂದರು. ಒಂದೇ ವಾರ್ಡಿಂದ ಪ್ರತಿ 23 ವಾರ್ಡ್ಗಳಿಗೆ ಏನಿದೆ ಡೆಂಗ್ಯೂ, ಚಿಕನ್ ಗುನ್ಯಾ ಹರಡ್ತಾ ಇದೆಯಲ್ಲ, ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಖ್ಯಾಧಿಕಾರಿಗಳ ಆದೇಶದಂತೆ ಶಾಸಕರ ನಿರ್ದೇಶನದಂತೆ ಪ್ರತಿ ವಾರ್ಡ್ಗಳಿಗೂ ರೋಗ ರುಜಿನಗಳು ಮತ್ತು ಡೆಂಗ್ಯೂ, ಚಿಕನ್ ಗುನ್ಯಾ ಹರಡದಂತೆ
ಹೊಡಿಬೇಕು. ಮೇಲಧಿಕಾರಿಗಳು ಏನು ಸೂಚಿಸಿದ್ರು ಆ ಇದು ಮಾರ್ಗಸೂಚನೆ ಮೇರೆಗೆ ಪ್ರತಿ ವಾರ್ಡ್ಗಳಿಗೂ ರೋಗ ನಿರೋಧಕ ಇದು ಸೊಳ್ಳೆಗಳಿಗೆ ಔಷಧಿ ಸಿಂಪಡಣೆಗಳನ್ನು ಪ್ರತಿ ವಾರ್ಡ್ ವೈಸ್ ಚರಂಡಿಗಳು ಮತ್ತು ಪ್ರತಿ ಮನೆಗಳು ಹೊರಡಿಸಲಾಗ್ತದೆ. ಏನಿವತ್ತು ಪ್ರತಿ ಮನೆಗಳ ವಾರ್ಡ್ಗಳಿಗೆ ಆಟೋ ಟಿಪ್ಪರ್ಗಳು ಪ್ರತಿನಿತ್ಯ ಬರ್ತಾ ಇದೆ. ಅದಕ್ಕೆ ಕಸಗಳನ್ನು ದಯವಿಟ್ಟು ಆಟೋ ಟಿಪ್ಪರ್ಗಳಿಗೆ ಹಾಕಬೇಕಂತ ಈ ಮೂಲಕ ಮನವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಅಕ್ರಮ್ ಶರೀಫ್, ಆದಿನಾರಾಯಣ್ ಹಾಗೂ ಪುರಸಭೆ ನೌಕರರಾದ ವಿಶ್ವನಾಥ್, ಹರೀಶ್, ಓಬಳೇಶ್ ಇತರರು ಹಾಜರಿದ್ದರು. ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಜನಪರ ಚಳುವಳಿ ಒಕ್ಕೂಟದಿಂದ ಮೇ 30ರಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಮಹಿಳಾ ಮುಖಂಡರಾದ ಸೌಮ್ಯ ಹೇಳಿದರು. ಸಕಲೇಶಪುರ ಪಟ್ಟಣದಲ್ಲಿಂದು ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾ ರದ್ದುಪಡಿಸಬೇಕು, ಖಾತೆ ಮುಟ್ಟುಗೋಲು ಹಾಕಿಕೊಳ್ಳಬೇಕು, ಇಂಟರ್ಪೋಲ್ ಸಹಾಯ ಪಡೆದು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಬಂಧಿಸಬೇಕು, ಈ ಪ್ರಕರಣದ ತನಿಖೆಗಾಗಿ ವಿಶೇಷ ನ್ಯಾಯಾಲಯ ರಚಿಸಬೇಕು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಪ್ರಜ್ವಲ್ ಬಂಧನಕ್ಕೆ ಒತ್ತಡ ಹಾಕಬೇಕು. ಲೈಂಗಿಕ ಹಗರಣದಲ್ಲಿ ಸಿಲುಕಿರುವ ಮಹಿಳೆಯರ ಜೊತೆ ಆಪ್ತ ಸಮಾಲೋಚನೆ ಮಾಡಬೇಕು. ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಕಾನೂನು ನೆರವು ಮತ್ತು ಸೂಕ್ತ ರಕ್ಷಣೆ ಒದಗಿಸಬೇಕು. ಅನ್ಯಾಯಕ್ಕೆ ಒಳಗಾದ ಮಹಿಳೆಯರು ಎಸ್ಐಟಿ ಮುಂದೆ ಹಾಜರಾಗಿ ಸತ್ಯ ಹೇಳಬೇಕು. ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ನಡೆಸಿರುವ ಲೈಂಗಿಕ ಅಪರಾಧ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲೆಗೆ ಗೃಹ ಸಚಿವ ಜಿ. ಪರಮೇಶ್ವರ್ ಭೇಟಿ ನೀಡಿ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದರು. ಮೇ 30ನೇ ತಾರೀಕು ಹಾಸನದಲ್ಲಿ ಗುರುವಾರ ಬೆಳಗ್ಗೆ 10:00 ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹಾಸನದ ಜಿಲ್ಲಾಧಿಕಾರಿ ಕಚೇರಿಯ ಮುಖ್ಯ ರಸ್ತೆ ಇದೆ, ಅಲ್ಲಿವರೆಗೂ ಸಹ ಒಂದು ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಜನಪರ ಚಳುವಳಿಗಳ ಒಕ್ಕೂಟ ಸೇರಿ ಜಂಟಿಯಾಗಿ ಒಂದು ಬೃಹತ್ ಹಾಸನ ನಮ್ಮ ನಡಿಗೆ ಹಾಸನದ ಕಡೆಗೆ ಅನ್ನುವಂತಹ ಒಂದು ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವಿಚಾರ ಇಷ್ಟೇ, ಉದ್ದೇಶ ಇವತ್ತು ಎಲ್ರಿಗೂ ಗೊತ್ತಿರೋ ಥರ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ವ್ಯಕ್ತಿ ಇವತ್ತು ಹೆಣ್ಣು ಮಕ್ಕಳನ್ನು ತನ್ನ ಅಧಿಕಾರ ಆಗಿರ್ಬೋದು, ತನ್ನ ಅಧಿಕಾರದ ಬಲದಿಂದ ಇವತ್ತು ಲೈಂಗಿಕ ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ಮಹಿಳೆಯರನ್ನು ಬಳಸ್ಕೊಂಡು ಅದನ್ನು ವಿಡಿಯೋ ಮಾಡೋದ್ರ ಮೂಲಕ, ಜೊತೆಗೆ ಆ ವಿಡಿಯೋವನ್ನು ಬೇರೆಯವ್ರ ಕೈಗೆ ಸೇರಿಸೋದ್ರ ಮೂಲಕ ಇವತ್ತು ಹೆಣ್ಣು ಮಕ್ಕಳ ಘನತೆಯ ಬದುಕನ್ನು ಇವತ್ತು ಕಿತ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಇಡೀ ರಾಜ್ಯದಾದ್ಯಂತ ಎಲ್ಲ ಮಹಿಳಾ ಒಕ್ಕೂಟ, ಜನಪರ ಚಳುವಳಿಗಳು ಹಾಗೂ ಕಾರ್ಮಿಕ ಚಳುವಳಿಗಳು ಸಂಪೂರ್ಣವಾಗಿ ಇದನ್ನು ಸಿಐಟಿಯು ಮುಖಂಡ ಥಾಮಸ್ ಮಾತನಾಡಿ, ಈ ಪ್ರತಿಭಟನಾ ಚಳವಳಿಯಲ್ಲಿ ಅಲ್ಪಸಂಖ್ಯಾತರು, ದಲಿತ, ಕಾರ್ಮಿಕ, ಹಿಂದುಳಿದ ವರ್ಗ, ಮಹಿಳಾ ಸಂಘಟನೆ ಹಾಗೂ ವಿದ್ಯಾರ್ಥಿ ಸಂಘಟನೆ ಪ್ರಗತಿಪರರು ಭಾಗವಹಿಸುವರು ಎಂದು ಮಾಹಿತಿ ನೀಡಿದರು. ಇಡೀ ದೇಶವೇ ತಲೆ ತಗ್ಗಿಸುವಂತಹ ವಿಷಯ ಹಾಸನ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ವಿಷಯ, ಇಡೀ ಮನುಕುಲವನ್ನೇ ತಲೆ ತಗ್ಗಿಸುವಂಥ ವಿಷಯ. ಒಬ್ಬ ಜನಪ್ರತಿನಿಧಿಯಾದಂತಹ ಪ್ರಜ್ವಲ್ ರೇವಣ್ಣನವರು ಒಂದು ಅನೈತಿಕ ಲೈಂಗಿಕ ಚಟುವಟಿಕೆ ಮಾಡಿಕೊಂಡು ಅದನ್ನು ಚಿತ್ರೀಕರಿಸಿ ಅದನ್ನು ಇಡೀ ದೇಶಕ್ಕೆ ವಿತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಲೈಂಗಿಕ ಹಗರಣದ ಆರೋಪಿಯನ್ನು ಕೂಡಲೇ ಬಂಧಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಆತನನ್ನು ಬಂಧಿಸಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಸರಿಯಾದ ಸೂಕ್ತ ತನಿಖೆಗೆ ಆಗ್ರಹಪಡಿಸಬೇಕೆಂದು ಒತ್ತಾಯಿಸ್ತಾ ಇಡೀ ನಾಳೆ ಗುರುವಾರದಂದು ಹಾಸನ ನಗರದಲ್ಲಿ ರಾಜ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಜನಪರ ಸಂಘಟನೆಗಳು ರಾಜ್ಯಾದ್ಯಂತ ಒಂದು ಬಿರುಸಿ ಪತ್ರಿಕಾಗೋಷ್ಠಿಯಲ್ಲಿ ಎಐಟಿಯುಸಿ ಧರಣಿ ನಿವೇಶನ ರಹಿತ ಸಂಘಟನೆಯ ಬೇಬಿ, ಎಸ್ಎಫ್ಐ ಮಹೇಶ್ ಇದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ರಾಜ್ಯ ಜನಪರ ಚಳವಳಿಗಳ ಒಕ್ಕೂಟ ಮೇ 30ರಂದು ಹಮ್ಮಿಕೊಂಡಿರುವ ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಎಂಬ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬೆಂಬಲಿಸಿ ತಾಲೂಕಿನ ವಿವಿಧ ಸಂಘಟನೆಗಳು ಪಾಲ್ಗೊಳ್ಳಲಿವೆ ಎಂದು ತಾಲೂಕು ಛಲವಾದಿ ಮಹಾಸಭಾದ ಉಪಾಧ್ಯಕ್ಷ ಎವಿ ಲಿಂಗರಾಜು ತಿಳಿಸಿದರು. ಅರ್ಕಲಗೂಡಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಸಹಕರಿಸದೆ ಕೇಂದ್ರ ಸರ್ಕಾರ ತಪ್ಪಿತಸ್ಥ ಆರೋಪಿಯನ್ನು ಬೆಂಬಲಿಸಿ ಈ ನೆಲದ ಕಾನೂನಿಗೆ ಅಗೌರವ ತೋರುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ತೆ, ನಾನು ಅರ್ಕಲಗೂಡು ತಾಲೂಕು ಛಲವಾದಿ ಮಹಾಸಭಾದ ಉಪಾಧ್ಯಕ್ಷ ಎವಿ ಲಿಂಗರಾಜ್ ಅಂತ ಮಾತಾಡೋದು. ನಾವಿವತ್ತು ಈ ಪ್ರೆಸ್ ಮೀಟಿಂಗ್ ಬಂದಿರೋ ಕಾರಣ ಏನಪ್ಪ ಅಂತಂದರೆ, ಈ ಕರ್ನಾಟಕ ರಾಜ್ಯ ಜನಪರ ಚಳವಳಿ ಒಕ್ಕೂಟ ನಮ್ಮೆಲ್ಲರ ಹೋರಾಟದ ನಡೆಗೆ ಹಾಸನದ ಕಡೆಗೆ ಎಂಬುವ ಬೃಹತ್ ಪ್ರತಿಭಟನಾ ಮೆರವಣಿಗೆ, ಅದೇ ರೀತಿ ಬೃಹತ್ ಬಹಿರಂಗ ಸಭೆ ಹಾಸನದಲ್ಲಿ ಇದೇ ಮೇ ತಿಂಗಳು 30ನೇ ತಾರೀಕು ಇರೋದ್ರಿಂದ ನಾವಿವತ್ತು ಈ ಪ್ರೆಸ್ ಮೀಟ್ ಮಾಡಬೇಕಾಗಿದೆ.
ಈ ಮಾಡ್ತಿರುವಂಥ ಬಹಿರಂಗ ಸಭೆಗೆ, ಬಹಿರಂಗ ಚಳವಳಿಗೆ ನಮ್ಮೆಲ್ಲರ ಇಲ್ಲಿ ಅರ್ಕಲಗೂಡು ತಾಲೂಕಿನ ಎಲ್ಲ ಸಂಘಟನೆಗಳ, ಎಲ್ಲ ಜನಪರ ಸಂಘಟನೆಗಳ, ದಲಿತ ಸಂಘಟನೆಗಳ, ಎಲ್ಲ ಮಹಿಳಾ ಸಂಘಟನೆಗಳ ಎಲ್ಲರದ್ದು ಕೂಡ ಬೆಂಬಲ ಇದೆ. ಇವತ್ತು ಏನು ಈ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ದೇಶಗಳಿಗೆ ಹೋಗಿದ್ದಾರೆ, ಅವ್ರನ್ನ ಹಿಡ್ಕೊಬರೋಂಥ ಅನುಕೂಲತೆಗಳು ಇದ್ರೂ ಕೂಡ ಅವ್ರನ್ನ ಇವತ್ತು ಅವ್ರ ಪಾಸ್ಪೋರ್ಟ್ನ ರದ್ದು ಮಾಡಿ ಇವತ್ತು ಆರಾಮಾಗಿ ಅರೆಸ್ಟ್ ಮಾಡ್ಕೊಬರ್ಬೋದು. ಆದರೂ ಕೂಡ ಅವ್ರನ್ನ ತಪ್ಪಿಸ್ಕೊಳ್ಳಲಿಕ್ಕೆ ಬೆಂಬಲ ಕೊಡ್ತಿರುವಂಥ ಈ ಕೇಂದ್ರ ಸರ್ಕಾರ ಇವತ್ತು ಎಲ್ಲವನ್ನು ಬಿಟ್ಟು ಇವತ್ತು ಮಹಿಳೆಯರಿಗಾಗಿರುವಂಥ ಅನ್ಯಾಯವನ್ನು ಅವ್ರನ್ನ ಗಮನಿಸಿ ಪ್ರಜ್ವಲ್ ರೇವಣ್ಣನ ಹಿಡ್ಕೊಂಡು. ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ವಿ ಯೋಗಣ್ಣ ಮಾತನಾಡಿ, ಭೂಗತ ಪಾತಕಿಯಂತೆ ವಿದೇಶದಲ್ಲಿ ಎಲ್ಲೋ ಅಡಗಿ ಕುಳಿತು ಮೇ 31ಕ್ಕೆ ಎಸ್ಐಟಿ ಮುಂದೆ ಶರಣಾಗುವುದಾಗಿ ವಿಡಿಯೋ ಹರಿಬಿಡುತ್ತಿರುವ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ನಡೆ ಖಂಡನೀಯವಾಗಿದೆ. ಸಂಸತ್ ಸದಸ್ಯ ಸ್ಥಾನದ ಘನತೆ ಮೆರೆತಿರುವ ಈತನನ್ನ ಬಂಧಿಸುವುದು ಈ ನೆಲದ ಕಾನೂನು ಶಕ್ತಿಯನ್ನ ಅಣಕಿಸುವಂತಿದೆ. ಮಹಿಳೆಯರ ರಕ್ಷಣೆ ಬಗ್ಗೆ ಕೇಂದ್ರ ಸರ್ಕಾರ ವರ್ತನೆ ಬರೀ ಬೂಟಾಟಿಕೆ ಎಂದು ಸಾಬೀತಾಗಿದೆ. ವಿಕೃತಕಾಮಿ ಬಂಧನಕ್ಕೆ ಆಗ್ರಹಿಸಿ ಕೆಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಧ್ವನಿ ಎತ್ತದೇ ವಿಮುಖರಾಗುತ್ತಿರುವ ಸಂಗತಿ ನಿಜಕ್ಕೂ ಶೋಚನೀಯವಾಗಿದೆ ಎಂದರು. ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕರಿಸುತ್ತ, ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಬಂಧಿಸ್ತಾ ಇರ್ತಕ್ಕಂಥದ್ದು ಈ ನೆಲದ ಕಾನೂನನ್ನೇ ಅಳಚಿಸಿದ ಥರ ಇದೆ ಅಂತೇಳಿ ನಮಗಾದರೂ ಅನ್ನಿಸ್ತದೆ. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ನ ರದ್ದು ಮಾಡಿ ವಿದೇಶದಲ್ಲೇ ಬಂಧಿಸಿ ಭಾರತಕ್ಕೆ ಕರ್ತರಬೇಕಾಗಿತ್ತು. ಇಷ್ಟಲ್ಲೇ 1 ತಿಂಗಳಾಯಿತು. ಹಾಗಾದರೆ ಈ ದೇಶದ ಕಾನೂನು ವ್ಯವಸ್ಥೆಗೆ ಎಲ್ಲೋ ಒಂದು ರೀತಿ ಶಕ್ತಿ ಇದೆಯಾ ಅಂತಕ್ಕಂಥದ್ದನ್ನ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇದೇನಾ ಬೇಟಿ ಪಡಾವೋ ಬೇಟಿ ಬಚಾವೋ? ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಿಳೆಯರ ರಕ್ಷಣೆ ಮಾಡಬೇಕು, ಮಹಿಳೆಯರನ್ನ ಉಳಿಸ್ಬೇಕು ಅಂತಕ್ಕಂಥ ನೀತಿ ಏನಿದೆ, ಇದೇನ ಕೇಂದ್ರ ಸರ್ಕಾರದ್ದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇನ್ನು ವಿದೇಶದಲ್ಲಿ ಹೋಗಿ ಭೂಗತ ಆಗಿ ಆ ವ್ಯಕ್ತಿ 1 ತಿಂಗಳು. ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಮುಖಂಡ ನಿಂಗರಾಜ್ ಇದ್ದರು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಿಗದಿತ ಅವಧಿಗೆ ಸರಿಯಾಗಿ ಚುನಾವಣೆ ನಡೆಸದೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವರ್ತಿಸಲಾಗುತ್ತಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್ ಆಕ್ಷೇಪ ವ್ಯಕ್ತಪಡಿಸಿದರು. ಅರ್ಕಲಗೂಡಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಸಂವಿಧಾನದಲ್ಲಿ ಸ್ಥಳೀಯ ಸಂಸ್ಥೆಗಳ ಆಡಳಿತ ಸ್ಥಳೀಯ ಸರ್ಕಾರಗಳು ಎನ್ನುವ ಅಂಶ ಅಡಕವಾಗಿದೆ. ಆದರೆ ಸರ್ಕಾರಗಳು ಇವುಗಳನ್ನು ತಮ್ಮ ಕೈಗೊಂಬೆಗಾಗಿ ಮಾಡಿಕೊಳ್ಳುವ ಉದ್ದೇಶದಿಂದ ರಾಜ್ಯದಲ್ಲಿ ಬಿಬಿಎಂಪಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ನಿಗದಿತ ಅವಧಿಗೆ ಚುನಾವಣೆ ನಡೆಸದೆ ಶಾಸಕಾಂಗ ಸಭೆಯು ಮೀನಾಮೇಷ ಎಣಿಸಲಾಗುತ್ತಿದೆ. ಆದರೆ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಅವಧಿಗೆ ಅನುಗುಣವಾಗಿ ಚುನಾವಣೆ ನಡೆಸಲಾಗುತ್ತಿದೆ. ಸ್ಥಳೀಯ ಸಂಸ್ಥೆಗಳನ್ನು ನಿರ್ಲಕ್ಷಿಸುತ್ತಿರುವ ದುರುದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದ ಅವರು, ಅರ್ಕಲಗೂಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ನಿಗದಿಪಡಿಸಿಲ್ಲ. ಹೀಗಾಗಿ ಚುನಾಯಿತ ಪ್ರತಿನಿಧಿಗಳು ಇದ್ದು ಇಲ್ಲದಂತಹ ಪರಿಸ್ಥಿತಿಗೆ ದೂಡಲಾಗಿದೆ. ನಮ್ಮನ್ನು ಆಯ್ಕೆ ಮಾಡಿದ ಮತದಾರರಿಗೂ ಮೋಸ ಮಾಡಿದಂತಾಗಿದೆ. ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸಿ ಶಾಸಕರ ಅಣತಿಯಂತೆ ಆಡಳಿತ ನಡೆಸುವ ದುಸ್ಥಿತಿ ಬಂದೊದಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿಧಾನಸಭೆಗಳಿಗೆ ಹಾಗೂ ಲೋಕಸಭೆಗೆ ಅವಧಿಗೆ ಸರಿಯಾಗಿ ಚುನಾವಣೆಗಳು ನಡೆಯುವಂತೆ ಭಾರತ ಸಂವಿಧಾನದ ಸ್ಥಳೀಯ ಸಂಸ್ಥೆಗಳ ವಿಕೇಂದ್ರೀಕರಣದ ಚುನಾಯಿತ ಜನಪ್ರತಿನಿಧಿಗಳ ಆಡಳಿತಕ್ಕೆ ಶಾಸಕಾಂಗ ಸಭೆಯ ಸರ್ಕಾರಗಳು ಅವಕಾಶ ಮಾಡಿಕೊಡದೆ ಕಾಲಹರಣ ಮಾಡುತ್ತಲೇ ಸರ್ವಾಧಿಕಾರಿ ಧೋರಣೆಯಿಂದ ಅಧಿಕಾರಿಗಳನ್ನು ಕೈಗೊಂಬೆಯಾಗಿ ಮಾಡಿಕೊಂಡು ಭಾರತ ಸಂವಿಧಾನ ಆಶಯದ ವಿಕೇಂದ್ರೀಕರಣದ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡುತ್ತಿರುವ ಶಾಸಕಾಂಗ ಸಭೆಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡುವ ಮೂಲಕ ಕಾನೂನು ತಿದ್ದುಪಡಿ ತರಬೇಕೆಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ್ರವರಲ್ಲಿ ಹಾಗೂ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮುರವರಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ದೂರು ಸಲ್ಲಿಸಿರುವುದು ಮಾಧ್ಯಮ ಮಿತ್ರರಾದ ತಮ್ಮ ಗಮನಕ್ಕೆ ತರುತ್ತಾ, ನಮ್ಮ ಉದಾಹರಣೆಗೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಕಳೆದ 4 ವರ್ಷ ಆಯಿತು. ಇದುವರೆಗೂ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಮಾಡುವ ಕಾಳಜಿ ಸರ್ಕಾರ ಕೈಗೊಂಡಿಲ್ಲ. ಸರ್ಕಾರಕ್ಕೆ ಅವಶ್ಯಕತೆಯೂ ಇಲ್ಲ. ಎಲ್ಲ ಸ್ಥಳೀಯ ಶಾಸಕರ ಅಣತಿಯೊಂದಿಗೆ ಕಳೆದ ವಾರದಿಂದ ಸುರಿದ ಮುಂಗಾರಿನ ವರುಣನ ಆರ್ಭಟಕ್ಕೆ ವಾಸಿಸುತ್ತಿದ್ದ ಮನೆ ಹಾನಿಗೊಳಗಾದ 9 ಕುಟುಂಬಗಳಿಗೆ ಮನ್ಮೂಲ್ ನಿರ್ದೇಶಕ ಕೆರವಿ ಆರ್ಥಿಕ ಸಹಾಯ ಹಸ್ತ ಚಾಚಿದ್ರು.
ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹೆಗಡಹಳ್ಳಿ ಗ್ರಾಮದ ನೇತ್ರಾವತಿ, ಆನಂದ್, ಚಂದ್ರು, ರೇಖಾ, ಪುಟ್ಟಲಕ್ಷ್ಮಿ, ರಂಗಸ್ವಾಮಿ, ರಾಣಿ ಲೇಟ್ ಮಹೇಶ್, ಜಯಮ್ಮ, ಮಂಜೇಗೌಡ, ಪ್ರಮೀಳಾ ರಂಗೇಗೌಡ, ರಾಜಮ್ಮ ಲೇಟ್ ಕೃಷ್ಣೇಗೌಡ, ಮಂಜೇಗೌಡ, ಗೌರಮ್ಮ ಲೇಟ್ ಕೃಷ್ಣೇಗೌಡ ವಾಸಿಸುತ್ತಿದ್ದ ಮನೆಗಳು ಕಳೆದ ಶುಕ್ರವಾರ ಸಂಜೆ ಗ್ರಾಮದಲ್ಲಿ ಸುರಿದ ಬಿರುಗಾಳಿ ಸಹಿತ ಮುಂಗಾರಿನ ಮಳೆಯ ಅಬ್ಬರಕ್ಕೆ ಮನೆಗಳ ಮೇಲ್ಚಾವಣಿ, ಗೋಡೆ ಮತ್ತು ರಾಸುಗಳ ಕೊಟ್ಟಿಗೆಗಳು ಹಾನಿಗೊಳಗಾಗಿ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳ ನಿವಾಸಕ್ಕೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ಕೆ.ರವಿ ಘಟನಾ ಸ್ಥಳಗಳನ್ನು ಪರಿಶೀಲಿಸಿ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಸಹಾಯ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹೆಗಡಹಳ್ಳಿ ರಾಜೇಶ್ ಮಾತನಾಡಿ, ಮಳೆರಾಯನ ರುದ್ರ ನರ್ತನಕ್ಕೆ ಸಿಲುಕಿ ನಲುಗಿದ ಬಡ ಕುಟುಂಬಗಳಿಗೆ ತಮ್ಮ ಕೈಲಾದ ಆರ್ಥಿಕ ಅಳಿಲು ಸಹಾಯ ನೀಡುವಂತೆ ನಮ್ಮ ಗ್ರಾಮಸ್ಥರು, ಸಮಾಜ ಸೇವಕ ಹಾಗೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಕೆ.ರವಿ ಅವರ ನಿವಾಸಕ್ಕೆ ತೆರಳಿ ಮನವಿ ಸಲ್ಲಿಸಿದ ಫಲವಾಗಿ ಇಂದು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಸಂತ್ರಸ್ತರಿಗೆ ಆತ್ಮಸ್ಥೈರ್ಯ ನೀಡುವುದರ ಜೊತೆಗೆ ತಮ್ಮ ಕೈಲಾದ ಆರ್ಥಿಕ ಸಹಾಯ ನೀಡಿರುವುದು ನಿಜಕ್ಕೂ ಮಾನವ ಕುಲ ಮೆಚ್ಚುವಂತಹ ಕಾಯಕ. ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಅರ್ಹ ಬಡ ಕುಟುಂಬಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಭಗವಂತ ಅನುಗ್ರಹಿಸಲಿ ಎಂದು ತಿಳಿಸಿ, ತಾಲೂಕು ಆಡಳಿತ ಕೂಡಲೇ ಘಟನೆಯನ್ನು ಪರಿಗಣಿಸಿ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿರುವ ಬಡ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾ ವರದಿಯನ್ನು ಮಾಡಿದ ನಂತರ ಅದರ ವಿಚಾರ ಗೊತ್ತಾಗಿ ನಮ್ಮ RTO ಅಧಿಕಾರಿಗಳು ಮಲ್ಲಿಕಾರ್ಜುನ್ ಸಾಹೇಬರಾಗ್ಬೋದು, ದಾಲುರೇವಣ ಆಗ್ಬೋದು, ತಾಲೂಕು ಆಡಳಿತಕ್ಕಿಂತ ತಾಲೂಕು ಆಡಳಿತದ ಹಣ ನಮ್ಮ ರೈತರಿಗೆ ಸಂದಾಯಕ್ಕಿಂತ ಮುಂಚೆ ಇವರಿಬ್ಬರ ಒಂದು ನೆರವು ಏನಿದೆ ಇವತ್ತು ನಮ್ಮ ಗ್ರಾಮಕ್ಕೆ ತಲುಪ್ತಾ ಇದೆ ಅಂದರೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಇಂಥ ಒಂದು ಹೆಮ್ಮೆ ನಾಯಕರನ್ನು ನಾವು ಹೊಂದಿದ್ದೀವಿ ಅಂತ ಅಂದರೆ ಇವತ್ತು ನಮ್ಮ ದಾಲುರೇವಣ್ಣವರು ಕೈಲಾದ ಒಂದು ಸಹಾಯವನ್ನು ಮಾಡಲಿಕ್ಕೆ ನಮ್ಮ ಸಂತ್ರಸ್ತರಿಗೆ ಇವತ್ತು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಆತ್ಮೀಯವಾಗಿ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ. ಹಾಗೆ ಈಗ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರಾಗ್ಬೋದು ಮತ್ತು ದಾಲುರೇವಣ್ಣ ಅವ್ರದ್ದು ಒಂದು ಏನು ಸಮಾಜ ಸೇವೆ ಏನಿದೆ ಇದೇ ರೀತಿ ನೋಡಿಕೊಂಡು ಇನ್ನೂ ಸಾಕಷ್ಟು ಜನ ಉಳ್ಳವರು ಸುಮಾರು ಜನ ಇದ್ದಾರೆ ನಾವು ನೋಡ್ ಮಟ್ಟಕ್ಕೆ. ಬಟ್ ಕೊಡೋಕ್ಕೆ ಎಲ್ಲರೂ ಕೈ ಬರಲ್ಲ. ಸೊ ಇಂಥ ಕೊಡುಗೈ ದಾನಿಗಳದ್ದು ಕೈಯನ್ನು ನಾವೆಲ್ಲ ಸೇರಿ ಕೈಯನ್ನು ಬಲಪಡಿಸೋಣ ಮತ್ತು ಇವ್ರ ಸಮಾಜ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಉಪಾಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ನಾಗೇಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್, ನಿವೃತ್ತ ಶಿಕ್ಷಕ ಮಾದೇವಗೌಡ, ಯುವ ಮುಖಂಡರಾದ ಸಾಧುಗುನಹಳ್ಳಿ ಲೋಕೇಶ್, ಹೆಗಡಹಳ್ಳಿ ವಾಸುದೇವ್, ರವಿಕುಮಾರ್, ಪಾಂಡು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಮಹಾಲಕ್ಷ್ಮಿ ಸಮೇತ ಶ್ರೀ ಗುಂಜಾನರಸಿಂಹಸ್ವಾಮಿ ದೇವಾಲಯದ ದಾಸೋಹ ಭವನದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಬಿಮರಯ್ಯ ಮತ್ತು ಕುಟುಂಬ ವರ್ಗ ಅನ್ನದಾನ ಏರ್ಪಡಿಸಿದ್ದರು. ಸರಿಸುಮಾರು 400ಕ್ಕಿಂತ ಹೆಚ್ಚು ಭಕ್ತಾದಿಗಳು ದಾಸೋಹದ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇವಸ್ಥಾನಕ್ಕೆ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಜೊತೆಗೆ ಸ್ಥಳೀಯರು ಸಹ ಪ್ರಸಾದ ಸ್ವೀಕರಿಸುತ್ತಿದ್ದು, ದಾಸೋಹ ಪ್ರತಿನಿತ್ಯ ಯಶಸ್ವಿಯಾಗಿ ನಡೆಯುತ್ತಿರುವುದು ಹೆಮ್ಮೆ ಪಡುವ ವಿಷಯವಾಗಿದೆ. ಹಸಿದ ಹೊಟ್ಟೆಗೆ ಅನ್ನ ಹಾಕಿದ ತೃಪ್ತಿ ನಮಗೆ ದೊರೆತಿದ್ದು, ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಾಸೋಹದ ಸೇವೆಯನ್ನ ಮಾಡಲು ಅನುಗ್ರಹಿಸಬೇಕು. ದಾಸೋಹದ ಜವಾಬ್ದಾರಿಯನ್ನ ಉದ್ಯಮಿ ವಾಸುರವರು ವಹಿಸಿಕೊಂಡಿದ್ದು, ಸೇವಾರ್ಥದಾರರು ಇರಲಿ ಇಲ್ಲದಿರಲಿ ನಿತ್ಯವೂ ದಾಸೋಹ ಅವರ ಸಹಕಾರದಲ್ಲಿ ನಡೆಯುತ್ತಿರುವುದು ಹೆಮ್ಮೆ ಪಡುವ ವಿಚಾರವಾಗಿದೆ ಎಂದರು. ಎಷ್ಟೇ ಖರ್ಚಾದರೂ ಕೂಡ ನಾನು ನನ್ನ ಕುಟುಂಬ ಸಮೇತವಾಗಿ ನಾವು 4 ಜನರಿಗೆ ಊಟ ಬಡಿಸ್ಬೇಕು ಅಂತ ನಾನು ಮಾತನಾಡಿದ್ದೆ. ಅದೇ ರೀತಿಯಾಗಿ ಇವತ್ತು ಸುಮಾರು ಒಂದು 500 ಜನರು ಊಟ ಮಾಡೋರು ಅಂತ ನನ್ನ ಅನಿಸಿಕೆ. ಭಟ್ರುಗಳು ಜನರೆಲ್ಲ ಊಟ ಹೋಗೋಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಇವತ್ತು ಊಟ ಮಾಡಿದ್ದೀವಿ ನಾವು. ಟಿ ನರಸೀಪುರದ ಗುಂಜ ನರಸಿಂಹಸ್ವಾಮಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಮಾಡವ್ರೆ. ಮುಂದೇನೂ ಕೂಡ ಇದೇ ರೀತಿಯಾಗಿ ನಾವು ಈ ಒಂದು ಸೇವೆಯನ್ನು ವಾಸಣ್ಣವ್ರ ಜೊತೆ ನಿಂತು ಈ ಸೇವೆಯನ್ನು ಮಾಡ್ತೀವಿ, ಮುಂದುವರಿಸಲಿ. ಇದು ನಾನು ಏನೇನೋ ಯೋಜನೆಗಳನ್ನ ಇಟ್ಟಿದ್ದೀನಿ, ಇಲ್ಲಿಗೆ ಯೋಜನೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು. ಮುನ್ಸಿಪಲ್ನವ್ರ ಜೊತೆಲೂ ಕೂಡ ಮಾತಾಡ್ತೀನಿ, MLA ಅವ್ರ ಜೊತೆಲೂ ಕೂಡ ಮಾತಾಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ನಾವು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕೆ ವಿವೇಕಾನಂದರವರಿಗೆ ತಾಲೂಕಿನ ಶಿಕ್ಷಕರು ತಮ್ಮ ಮೊದಲನೇ ಪ್ರಾಶಸ್ತ್ಯದ ಮತ ನೀಡುವುದರ ಮೂಲಕ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಶಾಸಕ ಎಚ್ ಟಿ ಮಂಜು ಮನವಿ ಮಾಡಿದರು.
ಕೇರ್ಪೇಟೆ ಪಟ್ಟಣದಲ್ಲಿರುವ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಹಾಗೂ ಶಿಕ್ಷಕರಲ್ಲಿ ಮತಯಾಚಿಸಿ ಮಾತನಾಡಿದ ಅವರು, ಜೂನ್ 3 ಸೋಮವಾರ ನಡೆಯಲಿರುವ ಚುನಾವಣೆ ಪ್ರಜ್ಞಾವಂತರ ಮೂಲಕ ಆಯ್ಕೆಯಾಗುವ ಚುನಾವಣೆ. ಮತದಾರರು ನಮ್ಮ ಮೈತ್ರಿ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದರೆ ಕಳೆದ 20 ವರ್ಷದಲ್ಲಿ ಬಗೆಹರಿಸದ ಸಮಸ್ಯೆಯನ್ನ ಪ್ರಾಮಾಣಿಕವಾಗಿ 6 ವರ್ಷದಲ್ಲಿ ಬಗೆಹರಿಸುವ ಪ್ರಯತ್ನವನ್ನ ಅವರ ಜೊತೆಗೂಡಿ ನಾನು ಮಾಡುತ್ತೇನೆ. ನಮ್ಮ ನಾಯಕರಾದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಕುಂದುಕೊರತೆ ಕೇಳುವ ತಾಳ್ಮೆ ಇರುವ ನಮ್ಮ ಅಭ್ಯರ್ಥಿ ವಿವೇಕಾನಂದ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನ ಎಲ್ಲ ಶಿಕ್ಷಕರು ನೀಡಿ ಗೆಲುವಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಅವರ ಗೆಲುವಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರ ಗೆಲುವಿಗೆ ತಾವೆಲ್ಲರೂ ಸಹ ಸಹಕಾರಿಯಾಗಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಟ್ಟಿದ್ವಿ. ತಮಗೆ ಗೊತ್ತಿದೆ, ಇವತ್ತು ಎರಡೂ ಪಕ್ಷಗಳು ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಲೋಕಸಭಾ ಎಲೆಕ್ಷನ್ ಸಹ ಉತ್ತಮವಾದ ಸಾಧನೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಮೋದಿಜಿಯವರು ಸಹ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ರಾಜ್ಯದ ನಮ್ಮ ದೇವೇಗೌಡಪ್ಪಾಜಿಯವರು, ಕುಮಾರಣ್ಣವರು, ಯಡಿಯೂರಪ್ಪಾಜಿಯವರು, ನಮ್ಮ ಜಿಲ್ಲೆ ಎಲ್ಲ ಮುಖಂಡರು ಸಹ ಸೇರಿ ಅವ್ರನ್ನ 9 ಅಭ್ಯರ್ಥಿ ಮಾಡಿದ್ದಾರೆ. ಹಾಗಾಗಿ ಅವರು ಗೆಲುವು ನಿಶ್ಚಿತ. ಆ ಗೆಲುವಿನಲ್ಲಿ ನನ್ನ ಕೇರ್ಪೇಟೆ ಪ್ರತ್ಯೇಕ 467 ಮತದಾರರಿದ್ದಾರೆ ಅಂತ ನಾನು ಮತದಾರ ಪಟ್ಟಿ ನೋಡಿದ್ದೀನಿ. ಆ ಅವರೆಲ್ಲರೂ ಸಹ ಮೊದಲನೇ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರ ಗೆಲುವಿಗೆ ಸಹಕಾರಿಯಾಗಬೇಕು ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇನಹಳ್ಳಿ ಮೋಹನ್, ತಂತೆಬಾಚಹಳ್ಳಿ ಹೋಬಳಿ ಜೆಡಿಎಸ್ ಅಧ್ಯಕ್ಷ ರವಿಕುಮಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ವಿಎಸ್ ಧನಂಜಯ್ ಕುಮಾರ್, ಜೆಡಿಎಸ್ ಮುಖಂಡರಾದ ರಾಜೇನಹಳ್ಳಿ ಕುಮಾರಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನುಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆನ್ಡ್ರೈವ್ ಹಂಚಿಕೆ ಆರೋಪ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದ ಇಬ್ಬರ ಬಂಧನ. ಚೇತನ್, ನವೀನ್ ಗೌಡ ಎಸ್ಐಟಿ ವಶಕ್ಕೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಪ್ರಕರಣದ ಸಂತ್ರಸ್ತೆ ಅಪಹರಣ ಕೇಸ್. ಭವಾನಿ ರೇವಣ್ಣ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ. ಜೂನ್ 3ರಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ಮತದಾರರು ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು. ಹಿರಿಯ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮನವಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 1390% and above students, 23 students with 80% and above. Only 3 students they secured first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside
and winter classes were conducted, and beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.